ಇಲ್ಲ, ಕುರುಗೋಡು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತೆ ನಾವು ಮಾತನಾಡಬೇಕಾದರೆ ತುಂಬ ಅತಿಯಾದ ಒಂದು ಅರಾಚಕ ಅಂತಲೇ ಹೇಳ್ಬೋದು ಈ ವಿಚಾರವನ್ನು. ಯಾಕೆ ಅಂತಂದರೆ ಅವರು ಸಿನಿಮಾ ನಟರ ಅಭಿಮಾನಿಗಳಾಗಿದ್ದರೆ ಅದು ಹೊರಗಡೆ ಇರಬೇಕೇ ಹೊರತು ಭಕ್ತರ ಭಾವನೆಗಳಿಗೆ ಧಕ್ಕೆಯಂಥ ಕೆಲಸ ಯಾವತ್ತೂ ಕೂಡ ಮಾಡಲೇಬಾರ್ದು. ಅದು ಅರ್ಚಕರಾಗಿರ್ಬೋದು ಮತ್ತು ಧರ್ಮಕರ್ತರಾಗಿರ್ಬೋದು, ಅಲ್ಲಿನ ಕಾರ್ಯನಿರ್ವಹಣಾ ಅಧಿಕಾರಿಗಳೂ ಆಗಿರ್ಬೋದು. ಇದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ಮಾಧ್ಯಮಗಳ ಮುಖಾಂತರ ನಾವು ನೋಡಿದಾಗ ನಮಗೆ ಅನಿಸಿದ್ದಿಷ್ಟೇ, ಅಲ್ಲಿ ಅರ್ಚಕರದು ಎಷ್ಟು ತಪ್ಪಿದೆಯೋ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಅಷ್ಟೇ ತಪ್ಪಿದೆ ಅಂತಲೇ ಕೂಡ ನಾನು ಹೇಳ್ಬೋದು. ಯಾಕೆ ಅಂತಂದರೆ ಅರ್ಚಕರಿಗೆ ಅವನು ಅಷ್ಟು ಧೈರ್ಯವಾಗಿ ಅಲ್ಲಿ ಹೋಗಿ ಒಂದಲ್ಲ ಎರಡಲ್ಲ 5 ಭಾವಚಿತ್ರಗಳನ್ನು ದರ್ಶನವ್ರನ್ನ ಭಾವಚಿತ್ರಗಳಿಟ್ಟು ಪೂಜೆ ಮಾಡ್ತಾನೆ ಅಂತಂದರೆ ನಾವು ಇನ್ಮೇಲೆ ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತ ಅಲ್ಲಿಗೆ ದರ್ಶನಕ್ಕೆ ಹೋಗಬೇಕು ಅಥವಾ ದರ್ಶನ್ ಅವರ ದೇವಸ್ಥಾನ ಅಂತ ಅಲ್ಲಿಗೆ ಹೋಗಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ಸಾಕಷ್ಟು ಆ ದೇವಸ್ಥಾನಕ್ಕೆ ಭಕ್ತಾದಿಗಳಿದ್ದಾರೆ. ಮನೆ ದೇವರು ನಮ್ಮದು ಅಂತೇಳಿ ಅರ್ಚಕ ನಡ್ಕೊಳ್ಳುವಂಥ ಭಕ್ತರು ಕೂಡ ಇದ್ದಾರೆ. ಅಲ್ಲಿ ಆ ಭಾವನೆಗಳಿಗೆಲ್ಲ ಧಕ್ಕೆ ಬರ್ತಾ ಇದೆ ಅಂತಂದರೆ ಇದು ನಿಜವಾಗಲೂ ಖಂಡನವಾದ ಕೆಲಸ. ಆ ಅರ್ಚಕರನ್ನು ಸಸ್ಪೆಂಡ್ ಮಾಡಿದ್ರೆ ಸಾಲದು, ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಕೂಡ ಈ ಕೂಡಲೇ ತಕ್ಷಣವೇ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ದೇವಸ್ಥಾನಗಳಲ್ಲಿ ಒಂದು ಸಿನಿಮಾ ಹೀರೋಗಳನ್ನು ಪಟಗಳನ್ನು ಒಳಗಡೆ ತಗೊಂಡು ಹೋಗೋಕ್ಕೂ ಕೂಡ ಪರ್ಮಿಷನ್ ಕೊಡಬಾರ್ದು ಯಾರ್ದು ಕೂಡ. ಸುಮ್ಮನೆ ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗೋದು, ಶೋ ಮಾಡೋದು, ಇದೆಲ್ಲ ದೇವಸ್ಥಾನಗಳಲ್ಲಿ ಮಾಡೋದಲ್ಲ. ದೇವಸ್ಥಾನದ ಆವರಣ ಒಳಗಡೆ ಮಾಡಲಿ. ಗರ್ಭಗುಡಿಗೆಲ್ಲ ತಗೊಂಡು ಹೋಗೋದು, ದರ್ಶನಕ್ಕೆಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಈ ರೀತಿ ಕೆಲಸಗಳಾದರೆ ಅದು ಹಿಂದೂ ಧಾರ್ಮಿಕ ದತ್ತೆಗೆ ಅಲ್ಲ, ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ದಯವಿಟ್ಟು ಈ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರ್ದು. ಮಾಡಿದ್ದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈಗ ಏನು ಹೇಳೋದು ಅನ್ನೋದಕ್ಕಿಂತ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ದೇವಸ್ಥಾನಗಳು ಭಾರತ ದೇಶದ ಇತಿಹಾಸದಲ್ಲೇ ದೇವಸ್ಥಾನಗಳು ಅಂತಂದರೆ ಕಷ್ಟ ಬಂದಾಗ ಅದು ಏನಾದರೂ ಒಂದು ನಿಮಿಷ ಮತ್ತೆ ತಗೊತೀರಾ? ಇಲ್ಲ, ಕುರುಗೋಡು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತೆ ನಾವು ಮಾತನಾಡಬೇಕಾದರೆ ತುಂಬ ಅತಿಯಾದ ಒಂದು ಅರಾಚಕ ಅಂತಲೇ ಹೇಳ್ಬೋದು ಈ ವಿಚಾರವನ್ನು. ಯಾಕೆ ಅಂತಂದರೆ ಅವರು ಸಿನಿಮಾ ನಟರ ಅಭಿಮಾನಿಗಳಾಗಿದ್ದರೆ ಅದು ಹೊರಗಡೆ ಇರಬೇಕೇ ಹೊರತು ಭಕ್ತರ ಭಾವನೆಗಳಿಗೆ ಧಕ್ಕೆಯಂಥ ಕೆಲಸ ಯಾವತ್ತೂ ಕೂಡ ಮಾಡಲೇಬಾರ್ದು. ಅದು ಅರ್ಚಕರಾಗಿರ್ಬೋದು ಮತ್ತು ಧರ್ಮಕರ್ತರಾಗಿರ್ಬೋದು, ಅಲ್ಲಿನ ಕಾರ್ಯನಿರ್ವಹಣಾ ಅಧಿಕಾರಿಗಳೂ ಆಗಿರ್ಬೋದು. ಇದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ಮಾಧ್ಯಮಗಳ ಮುಖಾಂತರ ನಾವು ನೋಡಿದಾಗ ನಮಗೆ ಅನಿಸಿದ್ದಿಷ್ಟೇ, ಅಲ್ಲಿ ಅರ್ಚಕರದು ಎಷ್ಟು ತಪ್ಪಿದೆಯೋ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಅಷ್ಟೇ ತಪ್ಪಿದೆ ಅಂತಲೇ ಕೂಡ ನಾನು ಹೇಳ್ಬೋದು. ಯಾಕೆ ಅಂತಂದರೆ ಅರ್ಚಕರಿಗೆ ಅವನು ಅಷ್ಟು ಧೈರ್ಯವಾಗಿ ಅಲ್ಲಿ ಹೋಗಿ ಒಂದಲ್ಲ ಎರಡಲ್ಲ 5 ಭಾವಚಿತ್ರಗಳನ್ನು ದರ್ಶನವ್ರನ್ನ ಭಾವಚಿತ್ರಗಳಿಟ್ಟು ಪೂಜೆ ಮಾಡ್ತಾನೆ ಅಂತಂದರೆ ನಾವು ಇನ್ಮೇಲೆ ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತ ಅಲ್ಲಿಗೆ ದರ್ಶನಕ್ಕೆ ಹೋಗಬೇಕು ಅಥವಾ ದರ್ಶನ್ ಅವರ ದೇವಸ್ಥಾನ ಅಂತ ಅಲ್ಲಿಗೆ ಹೋಗಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ಸಾಕಷ್ಟು ಆ ದೇವಸ್ಥಾನಕ್ಕೆ ಭಕ್ತಾದಿಗಳಿದ್ದಾರೆ. ಮನೆ ದೇವರು ನಮ್ಮದು ಅಂತೇಳಿ ಅರ್ಚಕ ನಡ್ಕೊಳ್ಳುವಂಥ ಭಕ್ತರು ಕೂಡ ಇದ್ದಾರೆ. ಅಲ್ಲಿ ಆ ಭಾವನೆಗಳಿಗೆಲ್ಲ ಧಕ್ಕೆ ಬರ್ತಾ ಇದೆ ಅಂತಂದರೆ ಇದು ನಿಜವಾಗಲೂ ಖಂಡನವಾದ ಕೆಲಸ. ಆ ಅರ್ಚಕರನ್ನು ಸಸ್ಪೆಂಡ್ ಮಾಡಿದ್ರೆ ಸಾಲದು, ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಕೂಡ ಈ ಕೂಡಲೇ ತಕ್ಷಣವೇ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ದೇವಸ್ಥಾನಗಳಲ್ಲಿ ಒಂದು ಸಿನಿಮಾ ಹೀರೋಗಳನ್ನು ಪಟಗಳನ್ನು ಒಳಗಡೆ ತಗೊಂಡು ಹೋಗೋಕ್ಕೂ ಕೂಡ ಪರ್ಮಿಷನ್ ಕೊಡಬಾರ್ದು ಯಾರ್ದು ಕೂಡ. ಸುಮ್ಮನೆ ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗೋದು, ಶೋ ಮಾಡೋದು, ಇದೆಲ್ಲ ದೇವಸ್ಥಾನಗಳಲ್ಲಿ ಮಾಡೋದಲ್ಲ. ದೇವಸ್ಥಾನದ ಆವರಣ ಒಳಗಡೆ ಮಾಡಲಿ. ಗರ್ಭಗುಡಿಗೆಲ್ಲ ತಗೊಂಡು ಹೋಗೋದು, ದರ್ಶನಕ್ಕೆಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಈ ರೀತಿ ಕೆಲಸಗಳಾದರೆ ಅದು ಹಿಂದೂ ಧಾರ್ಮಿಕ ದತ್ತೆಗೆ ಅಲ್ಲ, ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ದಯವಿಟ್ಟು ಈ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರ್ದು. ಮಾಡಿದ್ದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೆ. ಇಲ್ಲ, ಕುರುಗೋಡು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತೆ ನಾವು ಮಾತನಾಡಬೇಕಾದರೆ ತುಂಬ ಅತಿಯಾದ ಒಂದು ಅರಾಚಕ ಅಂತಲೇ ಹೇಳ್ಬೋದು ಈ ವಿಚಾರವನ್ನು. ಯಾಕೆ ಅಂತಂದರೆ ಅವರು ಸಿನಿಮಾ ನಟರ ಅಭಿಮಾನಿಗಳಾಗಿದ್ದರೆ ಅದು ಹೊರಗಡೆ ಇರಬೇಕೇ ಹೊರತು ಭಕ್ತರ ಭಾವನೆಗಳಿಗೆ ಧಕ್ಕೆಯಂಥ ಕೆಲಸ ಯಾವತ್ತೂ ಕೂಡ ಮಾಡಲೇಬಾರ್ದು. ಅದು ಅರ್ಚಕರಾಗಿರ್ಬೋದು ಮತ್ತು ಧರ್ಮಕರ್ತರಾಗಿರ್ಬೋದು, ಅಲ್ಲಿನ ಕಾರ್ಯನಿರ್ವಹಣಾ ಅಧಿಕಾರಿಗಳೂ ಆಗಿರ್ಬೋದು. ಇದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ಮಾಧ್ಯಮಗಳ ಮುಖಾಂತರ ನಾವು ನೋಡಿದಾಗ ನಮಗೆ ಅನಿಸಿದ್ದಿಷ್ಟೇ, ಅಲ್ಲಿ ಅರ್ಚಕರದು ಎಷ್ಟು ತಪ್ಪಿದೆಯೋ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಅಷ್ಟೇ ತಪ್ಪಿದೆ ಅಂತಲೇ ಕೂಡ ನಾನು ಹೇಳ್ಬೋದು. ಯಾಕೆ ಅಂತಂದರೆ ಅರ್ಚಕರಿಗೆ
ಅವನು ಅಷ್ಟು ಧೈರ್ಯವಾಗಿ ಅಲ್ಲಿ ಹೋಗಿ ಒಂದಲ್ಲ ಎರಡಲ್ಲ 5 ಭಾವಚಿತ್ರಗಳನ್ನು ದರ್ಶನವ್ರನ್ನ ಭಾವಚಿತ್ರಗಳಿಟ್ಟು ಪೂಜೆ ಮಾಡ್ತಾನೆ ಅಂತಂದರೆ ನಾವು ಇನ್ಮೇಲೆ ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತ ಅಲ್ಲಿಗೆ ದರ್ಶನಕ್ಕೆ ಹೋಗಬೇಕು ಅಥವಾ ದರ್ಶನ್ ಅವರ ದೇವಸ್ಥಾನ ಅಂತ ಅಲ್ಲಿಗೆ ಹೋಗಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ಸಾಕಷ್ಟು ಆ ದೇವಸ್ಥಾನಕ್ಕೆ ಭಕ್ತಾದಿಗಳಿದ್ದಾರೆ. ಮನೆ ದೇವರು ನಮ್ಮದು ಅಂತೇಳಿ ಅರ್ಚಕ ನಡ್ಕೊಳ್ಳುವಂಥ ಭಕ್ತರು ಕೂಡ ಇದ್ದಾರೆ ಅಲ್ಲಿ. ಆ ಭಾವನೆಗಳಿಗೆಲ್ಲ ಧಕ್ಕ ಬರ್ತಾ ಇದೆ ಅಂತಂದರೆ ಇದು ನಿಜವಾಗಲೂ ಖಂಡನವಾದ ಕೆಲಸ. ಆ ಅರ್ಚಕರನ್ನು ಸಸ್ಪೆಂಡ್ ಮಾಡಿದ್ರೆ ಸಾಲದು, ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಕೂಡ ಈ ಕೂಡಲೇ ತಕ್ಷಣವೇ ಅವರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ದೇವಸ್ಥಾನಗಳಲ್ಲಿ ಒಂದು ಸಿನಿಮಾ ಹೀರೋಗಳನ್ನು ಪಟಗಳನ್ನು ಒಳಗಡೆ ತಗೊಂಡೋಗೋಕ್ಕೂ ಕೂಡ ಪರ್ಮಿಷನ್ ಕೊಡಬಾರ್ದು ಯಾರ್ದು ಕೂಡ. ಸುಮ್ಮನೆ ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗೋದು, ಶೋ ಮಾಡೋದು, ಇದೆಲ್ಲ ದೇವಸ್ಥಾನಗಳಲ್ಲಿ ಮಾಡೋದಲ್ಲ. ದೇವಸ್ಥಾನದ ಆವರಣ ಒಳಗಡೆ ಮಾಡಲಿ. ಗರ್ಭಗುಡಿಗೆಲ್ಲ ತಗೊಂಡೋಗೋದು, ದರ್ಶನಕ್ಕೆಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಈ ರೀತಿ ಕೆಲಸಗಳಾದರೆ ಅದು ಹಿಂದೂ ಧಾರ್ಮಿಕ ದತ್ತೆಗೆ ಅಲ್ಲ, ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ದಯವಿಟ್ಟು ಈ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರ್ದು. ಮಾಡಿದ್ದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಏನು ಹೇಳೋದು ಅನ್ನೋದಕ್ಕಿಂತ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ದೇವಸ್ಥಾನಗಳು ಭಾರತ ದೇಶದ ಇತಿಹಾಸದಲ್ಲೇ ದೇವಸ್ಥಾನಗಳು ಅಂತಂದರೆ ಕಷ್ಟ ಬಂದಾಗ ಅದು ಏನಾದರೂ ಒಂದು ನಿಮಿಷ ಮತ್ತೆ ತಗೊತೀರಾ? ಇಲ್ಲ, ಕುರುಗೋಡು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತೆ ನಾವು ಮಾತನಾಡಬೇಕಾದ್ರೆ ತುಂಬ ಅತಿಯಾದ ಒಂದು ಅರಾಚಕ ಅಂತಲೇ ಹೇಳ್ಬೋದು ಈ ವಿಚಾರವನ್ನು. ಯಾಕೆ ಅಂತಂದರೆ ಅವರು ಸಿನಿಮಾ ನಟರ ಅಭಿಮಾನಿಗಳಾಗಿದ್ದರೆ ಅದು ಹೊರಗಡೆ ಇರಬೇಕೇ ಹೊರತು ಭಕ್ತರ ಭಾವನೆಗಳಿಗೆ ಧಕ್ಕೆ ಅಂತ ಕೆಲಸ ಯಾವತ್ತೂ ಕೂಡ ಮಾಡಲೇಬಾರ್ದು. ಅದು ಅರ್ಚಕರಾಗಿರ್ಬೋದು ಮತ್ತು ಧರ್ಮಕರ್ತರಾಗಿರ್ಬೋದು, ಅಲ್ಲಿನ ಕಾರ್ಯನಿರ್ವಹಣಾ ಅಧಿಕಾರಿಗಳೂ ಆಗಿರ್ಬೋದು. ಇದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ಮಾಧ್ಯಮಗಳ ಮುಖಾಂತರ ನಾವು ನೋಡಿದಾಗ ನಮಗೆ ಅನಿಸಿದ್ದಿಷ್ಟೇ, ಅಲ್ಲಿ ಅರ್ಚಕರದು ಎಷ್ಟು ತಪ್ಪಿದೆಯೋ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಅಷ್ಟೇ ತಪ್ಪಿದೆ ಅಂತಲೇ ಕೂಡ ನಾನು ಹೇಳ್ಬೋದು. ಯಾಕೆ ಅಂತಂದರೆ ಅರ್ಚಕರಿಗೆ ಅವನು ಅಷ್ಟು ಧೈರ್ಯವಾಗಿ ಅಲ್ಲಿ ಹೋಗಿ ಒಂದಲ್ಲ ಎರಡಲ್ಲ 5 ಭಾವಚಿತ್ರಗಳನ್ನು ದರ್ಶನವ್ರನ್ನ ಭಾವಚಿತ್ರಗಳಿಟ್ಟು ಪೂಜೆ ಮಾಡ್ತಾನೆ ಅಂತಂದರೆ ನಾವು ಇನ್ಮೇಲೆ ದೊಡ್ಡ ಬಸವೇಶ್ವರ ದೇವಸ್ಥಾನ ಅಂತ ಅಲ್ಲಿಗೆ ದರ್ಶನಕ್ಕೆ ಹೋಗಬೇಕು ಅಥವಾ ದರ್ಶನ್ ಅವರ ದೇವಸ್ಥಾನ ಅಂತ ಅಲ್ಲಿಗೆ ಹೋಗಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ಸಾಕಷ್ಟು ಆ ದೇವಸ್ಥಾನಕ್ಕೆ ಭಕ್ತಾದಿಗಳಿದ್ದಾರೆ. ಮನೆ ದೇವರು ನಮ್ಮದು ಅಂತೇಳಿ ಅರ್ಚಕ ನಡ್ಕೊಳ್ಳುವಂಥ ಭಕ್ತರು ಕೂಡ ಇದ್ದಾರೆ ಅಲ್ಲಿ. ಆ ಭಾವನೆಗಳಿಗೆಲ್ಲ ಧಕ್ಕ ಬರ್ತಾ ಇದೆ ಅಂತಂದರೆ ಇದು ನಿಜವಾಗಲೂ ಖಂಡನವಾದ ಕೆಲಸ. ಆ ಅರ್ಚಕರನ್ನು ಸಸ್ಪೆಂಡ್ ಮಾಡಿದ್ರೆ ಸಾಲದು, ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಕೂಡ ಈ ಕೂಡಲೇ ತಕ್ಷಣವೇ ಅವರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ದೇವಸ್ಥಾನಗಳಲ್ಲಿ ಒಂದು ಸಿನಿಮಾ ಹೀರೋಗಳನ್ನು ಪಟಗಳನ್ನು ಒಳಗಡೆ ತಗೊಂಡೋಗೋಕ್ಕೂ ಕೂಡ ಪರ್ಮಿಷನ್ ಕೊಡಬಾರ್ದು ಯಾರ್ದು ಕೂಡ. ಸುಮ್ಮನೆ ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗೋದು, ಶೋ ಮಾಡೋದು, ಇದೆಲ್ಲ ದೇವಸ್ಥಾನಗಳಲ್ಲಿ ಮಾಡೋದಲ್ಲ. ದೇವಸ್ಥಾನದ ಆವರಣ ಒಳಗಡೆ ಮಾಡಲಿ. ಗರ್ಭಗುಡಿಗೆಲ್ಲ ತಗೊಂಡೋಗೋದು, ದರ್ಶನಕ್ಕೆಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಈ ರೀತಿ ಕೆಲಸಗಳಾದರೆ ಅದು ಹಿಂದೂ ಧಾರ್ಮಿಕ ದತ್ತೆಗೆ ಅಲ್ಲ, ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ದಯವಿಟ್ಟು ಈ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರ್ದು. ಮಾಡಿದ್ದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.